ಕನ್ನಡ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡುತ್ತಾ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದೆ ಇದೀಗ ಅತಿ ಚಿಕ್ಕ ವಯಸ್ಸಿನಲ್ಲೇ ನಿಧನರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾದರೆ ಇವರು ಯಾವ ಕನ್ನಡ ಸೀರಿಯಲ್ನಲ್ಲಿ ಅಭಿನಯ ಮಾಡ್ತಿದ್ರು, ಯಾವ ಸೀರಿಯಲ್ನಲ್ಲಿ ಏನು ಪಾತ್ರವನ್ನು ಮಾಡಿದ್ರು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಸಾವು ನೋವುಗಳ ಸಂಖ್ಯೆ ಕಮ್ಮಿ ಆಗಬೇಕು ಅಂತ ಖಂಡಿತ ವಿಡಿಯೋ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರವರಿಗೆ. ಹೌದು, ಚಿತ್ರರಂಗದಲ್ಲಿ ಇತ್ತೀಚೆಗೆ ಬಂದಂಥ ಗೀತಾ ಸೀರಿಯಲ್ ಇರ್ಬೋದು, ಮಂಗಳಗೌರಿದ ಮದುವೆ ಇರ್ಬೋದು, ಕನ್ನಡತಿ ಅಂತರಪಟ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಚೇತನಾ ರಾಜ್ ಅವರು ಇದೀಗ ವಿಧಿವಶರಾಗಿರುವಂಥದ್ದು. ಇನ್ನು ಗೀತಾ ಸೀರಿಯಲ್ನಲ್ಲಿ ಎರಡನೇ ನಾಯಕಿಯಾಗಿ, ಅಂದರೆ ನಾಯಕನಿಗೆ ಎರಡನೇ ನಾಯಕಿಯಾಗಿ ಕಾಲೇಜ್ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಚೇತನಾ ರಾಜ್ ಅವರು ಇತ್ತೀಚೆಗೆ ಫ್ಯಾಟ್ ಸರ್ಜರಿ ಅಂತ ಮಾಡಿಸಲು ಹೋಗಿದ್ದಾರೆ. ಅದರಲ್ಲಿ ನೇರವಾಗಿ ಆಪರೇಷನ್ ಮಾಡಿಸಿ ಬೊಜ್ಜನ್ನು ಕರಗಿಸಲು ಹೋದಂಥ ಪರಿಣಾಮವಾಗಿ ವೈದ್ಯರಿಂದ ಆದಂಥ ಕೆಲವೊಂದು ಎಡವಟ್ಟುಗಳಿಂದಾಗಿ ಸದ್ಯ ಅವರು ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಶ್ವಾಸಕೋಶದೊಳಗೆ ತುಂಬಿಕೊಂಡಂಥ ಅತಿಯಾದ ನೀರು ಮತ್ತು ಅತಿಯಾದ ಬೊಜ್ಜು ಕರಗಿಸುವಿಕೆಯಿಂದ ಸದ್ಯ ಈ ರೀತಿ ಆಗಿದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಚೇತನ್ ರಾಜ್ ಅವರು ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು. ತುಂಬಾ ಕಷ್ಟಪಟ್ಟು ನಾಯಕಿ ಆಗಬೇಕು ಕನಸುಗಳನ್ನು